ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ ಊರಿಂದ ಬಂದು ಒಂದು ದಿವಸ ಆಗ್ತಾ ಬಂತು. ಇನ್ನೂ ಅದೇನೋ ಸುಸ್ತು ಅನ್ನೋ ಥರ ಕಡಿಮೆನೇ ಆಗ್ತಾಯಿಲ್ಲ. ಯಾಕೆಂದರೆ ಕಂಟಿನ್ಯೂಯಸ್ ಆಗಿ ಜರ್ನಿ ಆಯಿತು. ಇಲ್ಲಿಂದ ಬೆಂಗಳೂರು ಹೋಗಿದ್ದು, ಅಲ್ಲಿಂದ ಊರಿಗೆ ಹೋಗಿ ಬಂದಿದ್ದು, ಅದಾದಮೇಲೆ ಸಿಗಂದೂರು ಹೋಗಿ ಮತ್ತೆ ವಾಪಸ್ ಬಂದಿದ್ದು. ಸೊ ಒಂದು ಫುಲ್ಲು ರೌಂಡ್ ಹೊಡ್ದಂಗೆ ಆಯಿತು. ನಾರ್ಮಲಾಗಿದ್ದರೆ ಏನು ಅಂತ ಅನಿಸಲ್ಲ. ಈ ಮಕ್ಕಳು ಕರ್ಕೊಂಡು ಅವ್ರ ಜೊತೆ ಅಡ್ಡಾಡೋದಿದೆ ಅಲ್ಲ, ಸ್ವಲ್ಪ ಹೆಕ್ಟಿಕ್ ಅಂತಲೇ ಅನಿಸುತ್ತೆ. ಬಟ್ ಏನಿಲ್ಲ, ಮಾಡಲೇಬೇಕಲ್ವ. ಮನೆಗೆ ಬಂದಿದ್ದೇನೆ, ಬಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯ್ತು. ಅದನ್ನೆಲ್ಲ ವಾಶ್ಗೆ ಹಾಕಿ ಒಂದು ರೌಂಡ್ ಒಣಗಾಕ್ಸಿ ಇನ್ನೊಂದು ರೌಂಡ್ ವಾಶ್ಗೆ ಹಾಕಿ ಇಟ್ಟಿದ್ದೀನಿ. ಪಾಪು ನೋಡಿ ಬೆಳಗ್ಗೆ ಎದ್ಬಿಟ್ಟು ಇಷ್ಟೆಲ್ಲ ಅವಾಂತರ ಮಾಡ್ತಾನೆ. ಎಲ್ಲಿ ಬೇಕಂದ್ರಲ್ಲಿ ಕಿತ್ತು ಹಾಕೋದು. ಈ ಥರ ಹೂಗಳಂತೂ ಸಿಕ್ಕೇ ಸಿಗುತ್ತೆ. ಅದು ಸುಮ್ಮನೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತೇಳ್ಬಿಟ್ಟು ಈ ಥರ ಪಾಟ್ಗಳು ತರಿಸಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಟ್ಟೆ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಈ ಪಾಪು ಎಳ್ದು ತಿಂತಾನೆ. ತೆಗ್ದಿಟ್ಬಿಡ್ಬೇಕತ್ಲಾಗ ಇನ್ನೇನು ಮಾಡೋಕ್ಕಾಗತ್ತಲ್ವ. ಬಾಯಲ್ಲಿ ಇಟ್ಕೊಂಡ್ರೆ ಕಷ್ಟ. ದೊಡ್ಡವನಾಗೋವರೆಗೂ ಇಷ್ಟು ದಿವಸ ಖುಷಿ ಹರಡಿತಾಯಿತು. ಇವಾಗ ಇವನು ಬೇರೆ ಶುರು ಮಾಡ್ಕೊಂಡಿದ್ದಾನೆ. ಸಿಕ್ಕಿದ್ದೆಲ್ಲ ಕಿತ್ತು ಎಳಿತಾನೆ. ಅವ್ನಿಗೆ ಏನು ಕೈಗೆ ಸಿಗುತ್ತಲ್ವ ಅದೆಲ್ಲ ಕೇಳೋದೇನೆ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ, ಸ್ವಲ್ಪ ಜೋಡಿಸಿದ್ರು ಇಡೋಣ ಅಂತೇಳ್ಬಿಟ್ಟು. ಅವ್ನು ಪ್ರತಿ ಸಲ ಎದ್ದಾಗಲೂ ಇದೇ ಥರ ಆಗ್ತಾ ಇರುತ್ತೆ. ವಾಕರಲ್ಲಿ ಹಾಕಿರ್ತೀನಲ್ವ, ಅವನು ಪ್ರತಿ ಸಲ ವಾಕರಲ್ಲಿ ಕೂರಿಸ್ಕೊಂಡಾಗಲೂ ಈ ಥರ ಮಾಡ್ತಾನೆ ಇರ್ತಾನೆ. ಸೊ ಈ ಥರ ಇರುತ್ತೆ. ಸರಿ, ಇವತ್ತು ಯಾಕೋ ವ್ಲಾಗ್ ಮಾಡೋಕ್ಕೂ ಮೂಡಿರಲಿಲ್ಲ, ಆದರೂ ಮಾಡೋಣ, ಪರವಾಗಿಲ್ಲ. ಹೆಂಗಿದ್ರು ಅಡುಗೆ ಮಾಡಬೇಕು, ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ನ ಶುರು ಮಾಡಿಕೊಂಡೆ. ಇನ್ನು ಹೆಸರು ಕಾಳನ್ನ ನಿನ್ನೆ ಬಂದಿದ್ದ ತಕ್ಷಣವೇ ನೆನಗಿಟ್ಟಿದ್ದೆ. ಹೆಸರು ಕಾಳು, ಆಮೇಲೆ ಕಾಬೂಲ್ ಕಡಲೆ, ಅದಾದಮೇಲೆ ಸ್ವಲ್ಪ ಬಟಾಣಿ ಕಾಳನ್ನೆಲ್ಲ ನೆನಗಿಟ್ಟಿದ್ದೆ. ಈ ಹೆಸರು ಕಾಳು ಮತ್ತು ಬೀನ್ಸ್ನ ಹಾಕಿ ಉಪ್ಸಾರು ಥರ ಮಾಡೋಣ ಅಂತೇಳ್ಬಿಟ್ಟು. ನಮ್ಮನೇಲಿ ತುಂಬಾ ಇಷ್ಟ ಆಗುತ್ತೆ ನಮಗೆ. ಟೇಸ್ಟ್ ಅಂತೂ ಅಲ್ಟಿಮೇಟ್. ನೀವು ಯಾವ ಥರ ಊಟ ತಿಂದರೂ ಈ ಥರ ಸಮಾಧಾನ ಆಗಲ್ಲ ಗೊತ್ತಾ. ಮುದ್ದೆ ಜೊತೆ ಈ ಉಪ್ಸಾರಂತೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ನಮ್ಮೆಲ್ರಿಗೂ ಇಷ್ಟ, ಖುಷಿಗೂ ಇಷ್ಟ. ಸೊ ಬಸ್ಬಿಟ್ಟು ಕಾಳು ಥರ ಮಾಡ್ತೀವಲ್ವ, ಅದು ಸುಮಾರು ಥರ ಮಾಡ್ತಾರೆ ಇದರಲ್ಲಿ. ನಮ್ಮ ಕಡೆ ಅಂತೂ ಎಲ್ಲರ ಕಡೆನೂ ಮಾಡ್ತಾರೆ, ಬಟ್ ನಮಗೆ ಹೆಂಗೆ ಗೊತ್ತೋ ನಾವು ಆ ಥರ ಮಾಡ್ತಾಯಿರ್ತೀವಿ. ಸೊ ಸೊಪ್ಪು ಬೇಳೆ ಈ ಥರ ಹಾಕಿ ಮಾಡ್ತಾರೆ, ಎಲ್ಲ ಕಾಳುಗಳನ್ನ ಹಾಕಿ ಮಾಡ್ತಾರೆ. ಆಮೇಲೆ ಗಟ್ಸೊಪ್ಪು ಮಾಡ್ತಾರೆ ಗೊತ್ತಾ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಗಟ್ಸೊಪ್ಪು ಅಂತ ಮಾಡ್ತಾರೆ. ಎಲ್ಲ ಥರ ಸೊಪ್ಪು ಮತ್ತು ಕಾಳುಗಳನ್ನ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ. ಅಮ್ಮ ಬರ್ತಾ ಜೋಳದಿಟ್ಟು ಮತ್ತು ಹಪ್ಪಳ ತೊಗೊಂಡು ಬಂದಿದ್ದು. ನನ್ನ ಹಸ್ಬೆಂಡಿಗೆ ಹಪ್ಪಳ ಇಷ್ಟ ಆಗುತ್ತೆ. ಇನ್ನು ಹಪ್ಪಳನೂ ತೊಗೊಂಡು ಬಂದಿದ್ದರು. ನನಗೂ ಇಷ್ಟ ಹಪ್ಪಳ ಅಂದರೆ. ನಾನಂತೂ ಮಾಡೋಕ್ಕೆ ಆಗಿಲ್ಲ. ನಾನು ಯಾವಾಗಲೂ ಹಪ್ಪಳ ಎಲ್ಲ ಮಾಡಿಲ್ಲ. ಅಮ್ಮ ಮಾಡಬೇಕಾದ್ರೆ ಹೆಲ್ಪ್ ಮಾಡ್ತಾಯಿದ್ದೆ. ಅಮ್ಮನೂ ಕಂಟಿನ್ಯೂಯಸ್ ಆಗಿ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಟೈಮು ನಾನು ಪ್ರೆಗ್ನೆನ್ಸಿ ಇದ್ದೆ. ಅದ್ರ ಲಾಸ್ಟ್ ಟೈಮು ಅವಾಗ ಏನೇನಾಯಿತು ಗೊತ್ತಾಗ್ತಿಲ್ಲ ನನಗೆ, ಮರ್ತೋಗ್ಬಿಟ್ಟಿದೆ. ಕಂಟಿನ್ಯೂಯಸ್ ಆಗಿ ಒಂದು 3 years ಅಂತೂ ಹಪ್ಪಳ ಅಮ್ಮ ಮಾಡೇ ಇಲ್ಲ. ಈ ವರ್ಷವೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಮ್ಮ ಊರಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಹಂಗಾಗಿ ಇನ್ನು ಮೊದಲು ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಸರು ಕಾಳು, ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಸ್ವಲ್ಪ 1-2 ಟೊಮ್ಯಾಟೋನ ಹಾಕಿ, ಒಂದಿಷ್ಟು ನೀರು, ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 2 ವಿಷಲ್ ಅಂತೂ ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಬೇಯಬೇಕು. ತುಂಬ ದಿನ ಆಗೇ ಹೋಗಿತ್ತು ನಾನು ರೊಟ್ಟಿ ಎಲ್ಲ ಊಟ ಮಾಡಿ. ನನಗಂತೂ ಮುಂಚೆ ಅಂದರೆ ಮದುವೆಗಿಂತ ಮುಂಚೆ ಅಮ್ಮ ರೊಟ್ಟಿ ಮಾಡದೆ ಹೋದ್ರು ಅಂತ ಹೇಳಿದ್ರೆ, ಒಂದು ದಿವಸ ಅಂತ ಹೇಳಿದ್ರೆ ನನಗೇನಾದರೂ ಬೇರೆ ಥರ ಕ್ರೇವಿಂಗ್ ಅಂತ ಅನ್ನಿಸ್ತಾ ಇತ್ತು. ರೊಟ್ಟಿ ತಿಂದೆ ಅಂತ ಹೇಳಿದ್ರೆ, ರೊಟ್ಟಿ ಊಟ ಮಾಡಿದ ದಿವಸ ಅಂತೂ ನನಗೇನು ಕ್ರೇವಿಂಗ್ಸೇ ಅಂತ ಅನ್ನಿಸ್ತಾ ಇರಲಿಲ್ಲ. ಬೇರೆ ಏನೂ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಈ ಹಸಿರು ಮೆಣಸಿನ್ಕಾಯಿ ಚಟ್ನಿ, ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆಫ್ಟರ್ ಮ್ಯಾರೇಜು ಸ್ವಲ್ಪ ಮಾಡಿದ್ದೀನಿ. ಬೇಬಿ ಆದಮೇಲಂತೂ ರೊಟ್ಟಿ ಸಿಕ್ಕಾಪಟ್ಟೆ ಕಡಿಮೆ ಮಾಡೋಕ್ಕಾಗಲ್ಲ, ಸಮಯ ಸಿಗೋಲ್ಲ ಅಷ್ಟೊಂದೆಲ್ಲ. ರೊಟ್ಟಿ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇರುತ್ತೆ, ಆ ಥರ ಇರುತ್ತೆ. ಏನಾದರೂ ರೊಟ್ಟಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಕಲಸಿ ಎತ್ತಿಟ್ಬಿಟ್ವಿ ಅಂತೇಳಿದ್ರೆ ರೊಟ್ಟಿ ಮೆತ್ತಗಾಗ್ಬಿಡುತ್ತೆ, ಹಿಟ್ಟು ಮೆತ್ತಗಾಗ್ಬಿಡುತ್ತೆ, ರೊಟ್ಟಿ ಚೆನ್ನಾಗಿ ಬರೋಲ್ಲ. ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಂಡು ಬಿಡ್ಬೇಕು ರೊಟ್ಟಿನೆಲ್ಲ. ಹಾಗಾಗಿ ಸರಿ ಮಾಡಿಟ್ಕೊಂಡ್ರೆ ಪರವಾಗಿಲ್ಲ, ಬಟ್ ಹಿಟ್ಟಾಕಿ ಕಲಸಿಟ್ಟ ಮೇಲೆ ಬೇಗನೆ ಮಾಡ್ಕೊಂಡು ಬಿಡಬೇಕು. ಈ ಕಡೆಗೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಒಂದಿಷ್ಟು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಹಾಗೆ ಹುರಿದಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಳ್ತಾ ಇದ್ದೀನಿ. ಖಾರದ ಪುಡಿ ಅವಶ್ಯಕತೆ ಇಲ್ಲ. ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, 1 ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ, ಇನ್ನು ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ಕಾಳು ಮತ್ತು ತರಕಾರಿ, ಬೀನ್ಸು. ಈಗ ಟೊಮೆಟೊ ಕೂಡ ಇದರಲ್ಲಿ ಚೆನ್ನಾಗಿ ಬಂದಿದೆ ಅಲ್ವಾ. ಆಪ್ಷನಲ್, ಇದನ್ನು ಸೇರಿಸ್ಕೊಳ್ಳೋದಿದ್ರೆ ಸೇರಿಸ್ಕೊಳ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು.
ಇದನ್ನು ಟೊಮ್ಯಾಟೊ ಸೇರಿಸಿದ್ರೆ ರುಚಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಟೊಮ್ಯಾಟೊ ಹಾಗೆ ಸ್ವಲ್ಪ ಕಾಳು, ಬೀನ್ಸು ಒಂದು ಬೇಯಿಸಿಟ್ಕೊಂಡಿರೋದು ಇದಿಷ್ಟನ್ನು ಸೇರಿಸಿ ಈ ಥರ ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಳ್ಬೇಕು. ತುಂಬ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಸಾಂಬಾರಿಗೆ ಸ್ವಲ್ಪ ನೀರು ಕೂಡ ಕಡಿಮೆ ಇತ್ತು, ಬೇಳೆ ಎಲ್ಲ ಚೆನ್ನಾಗಿ ಕುಡ್ಕೊಂಡ್ಬಿಟ್ಟಿತ್ತು ಕಾಳು. ಹಾಗಾಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸಿ ಈಗ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇನೆ, ಇದು ಇವಾಗ ಎರಡೂ ಕಡೆ ಚೆನ್ನಾಗಿ ಸಪ್ರೇಟ್ ಆಗಿದೆ. ಕಾಳು ಬೇರೆ ಕಡೆ ಬಂದಿದೆ, ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋದು. ಇನ್ನು ಕೆಳಗೆ ನೀರು ಬಂದಿದೆ ಅಲ್ವಾ, ಸಾಂಬಾರು ತಿಳಿ, ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕೋದು. ಇಷ್ಟೇನೆ. ಈ ಕಡೆ ಪಲ್ಯಗೆ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಕೊಡೋದು ಆ್ಯಸ್ ಯೂಶ್ವಲ್, ನಾರ್ಮಲ್ ಹೆಂಗೆ ಕೊಡ್ತೀವಲ್ವ, ಸಾಸಿವೆ ಜೀರಿಗೆ, ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಈ ಥರ ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಡೋದು. ಸಾಂಬಾರಿಗೆ ಅದೇ ಸ್ವಲ್ಪ ಒಗ್ಗರಣೆ, ಸಾಸಿವೆ, ಅದಾದಮೇಲೆ ಕರಿಬೇವು ಒಗ್ಗರಣೆ ಕೊಟ್ಟು, ಅದಾದಮೇಲೆ ತೆಗ್ದಿಟ್ಕೊಂಡಿರೋ ಶೋಧಿಸಿಟ್ಕೊಂಡಿರೋ ಅಂಥ ನೀರು, ರುಬ್ಬಿಟ್ಕೊಂಡಿರೋ ಮಿಶ್ರಣ, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇಷ್ಟೇ ಸಿಂಪಲ್. ನಿಮಗೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇನ್ನು ಇವತ್ತು ನನಗೆ ಲಾಸ್ಟ್ ಟೈಮು ಒಂದಿಷ್ಟು ಕಾಮೆಂಟ್ಸ್ ಬಂದಿತ್ತು, ಒಂದಿಷ್ಟಲ್ಲ ಒಬ್ಬರೇ ಒಂದಿಷ್ಟು ಕಾಮೆಂಟ್ಸ್ ಹಾಕಿದ್ರು. ಅವ್ರ ಕಾಮೆಂಟ್ಸ್ ಆಲ್ಮೋಸ್ಟ್ ಒಂದು 5-10 ಕಾಮೆಂಟ್ಸ್ ಬಂದಿರ್ಬೋದು ಅಂತ ಅನಿಸುತ್ತೆ. ಅವರೊಬ್ಬರೇ ನನಗೆ ಇದುವರೆಗೂ ಬ್ಯಾಡ್ ಕಾಮೆಂಟ್ ಮಾಡಿರೋದು. ನಾನು ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ, ನಾನು ಏನೂ ರಿಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಇದೇ ಥರನೇ ಒಂದು ಕಾಮೆಂಟ್ ಬಂದಾಗ ನಾನು ಲೈವಲ್ಲೇ ಇಟ್ಟಿದ್ದೆ, ಅದು ಕಾಮೆಂಟು ಹೈಡ್ ಮಾಡಿರಲಿಲ್ಲ, ಅದಕ್ಕೆ ರಿಪ್ಲೈನೂ ಕೊಟ್ಟಿದ್ದೆ. ಈ ಥರ ಮಾತಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಕಾಮೆಂಟ್ ಮಾಡಿದೆ, ಅದಕ್ಕೆ ರಿಪ್ಲೈನೂ ಬರಲಿಲ್ಲ. ಸರಿ, ಈಗ ನೋಡ್ತಿರ್ತೀರ ನೀವು ಸುಮಾರಷ್ಟು ಜನ, ಅದು ಬ್ಯಾಡ್ ಕಮೆಂಟ್ ಅಂದಮೇಲೆ ನಿಮಗೂ ನೋಡೋದಕ್ಕೂ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಬ್ಲಾಕ್ ಮಾಡಿದೆ. ಸರಿ, ಆ ಬ್ಲಾಕ್ ಮಾಡಿದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೋಟಿಫಿಕೇಷನ್ ನನಗೆ ಮಾತ್ರ ತೋರಿಸ್ತಾ ಇರುತ್ತೆ, ಬಟ್ ಅದು ನನಗೂ ಕೂಡ ಕಾಣಿಸಲ್ಲ. ನೋಟಿಫಿಕೇಷನ್ ಬಂದು ಅದನ್ನು ಓಪನ್ ಮಾಡೋಕ್ಕೆ ಹೋದರೆ ಅದು ಕಾಣಿಸಲ್ಲ, ಈ ಥರ ಆಗ್ತಾ ಇರುತ್ತೆ. ಸೊ ನಂಗೆ ಗೊತ್ತಾಯ್ತು ಇವ್ರು ಕಾಮೆಂಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ರೀಲ್ ಹಾಕಿದೆ, ಅದಕ್ಕೂ ಅದೇ ಥರ. ಏನು ಕಾಮೆಂಟ್ಸ್ ಅಂತ ಹೇಳಿದ್ರೆ, ಸೊ ನೀವು ಈ ಥರ ಇದ್ದೀರಾ, ತುಂಬ ಓವರಾಗಿ ಮಾಡ್ತೀರಾ, ಫಾರಿನಿಂದ ಬಂದು ಇಲ್ಲಿರೋ ಥರ ಆಡ್ತೀರಾ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇನ್ನೂ ಸುಮಾರಷ್ಟು ಥರ ಹಾಕಿದರು. ನೀವು ಹಾಕಿ, ನನಗೇನು ತೊಂದರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರು. ನನ್ನ ಮೊದಲನೇ ವಿಡಿಯೋ ಅಂದರೆ ನಾನಿನ್ನೂ ಹಾಕಿ ಸ್ವಲ್ಪ ಹೊತ್ತು ಆಗಿರಲ್ಲ, ವ್ಲಾಗ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಹಾಕಿದ ತಕ್ಷಣವೇ ನೀವು ಬ್ಯಾಡ್ ಕಮೆಂಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ನಾನು ನೋಡೋಕ್ಕೆ ಹೋಗಬಾರ್ದಪ್ಪ ಅಲ್ವಾ, ಪಾಯಿಂಟ್ ಇದೆ ಅಲ್ವಾ ನಾನು ಹೇಳ್ತಾ ಇರೋದು. ಸೊ ನನ್ನ ಹೆಂಗೆ ಅಂತ ಹೇಳಿದ್ರೆ, ನನಗೆ ಯಾರಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಕತ್ತೆತ್ತಿ ಸಹ ಅವ್ರನ್ನ ನೋಡೋಕ್ಕೆ ಹೋಗಲ್ಲ. ಪಕ್ಕದಲ್ಲಿದ್ದಾರೆ ಅಂತ ಹೇಳಿದ್ರು ಇದ್ದಾರೆ ಅಂತಲೂ ಫೀಲ್ ಮಾಡ್ಕೊಳ್ಳಲ್ಲ. ನಂಗೆ ಇಷ್ಟ ಆಗಲ್ಲ ಅಂತ ಅಂದಮೇಲೆ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು, ಅವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಲ್ವಾ. ಸೊ ಇದು ಸಿಂಪಲ್ ಥಾಟಪ್ಪ. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ನೋಡೋಕ್ಕೆ ಹೋಗ್ಬಿಡಿ, ನೀವೇನಕ್ಕೆ ಅದ್ರ ಬಗ್ಗೆ ಸ್ಟ್ರೆಸ್ ತೊಗೊಳ್ತೀರಾ ಅಲ್ವಾ. ಸೊ ಈ ವ್ಲಾಗ್ನು ಅವ್ರು ನೋಡ್ತಿದ್ದಾರೆ ಅಂತ ನಾನು ಅನ್ಕೋತೀನಿ, ನೋಡ್ತಾರೆ. ಯಾಕೆಂದರೆ ನಾನು ಹಾಕಿದ ತಕ್ಷಣವೇ ಹತ್ರ ಕಮೆಂಟ್ಸ್ ಒಂದೆರಡು ಬಂದಿರುತ್ತೆ ನನಗೆ. ಸೊ ಹಂಗಾಗಿ ಅವ್ರಿಗೆ ಹೇಳ್ತಾ ಇರೋದಷ್ಟೇನೆ. ಸೊ ಏನಾಗುತ್ತೆ ಗೊತ್ತಾ, ಬಾಡಿ ಶೇಮಿಂಗ್ ಬಗ್ಗೆ ಮಾತಾಡ್ದಾಗಿರ್ಬೋದು, ನೀವು ಹಿಂಗಿದ್ದೀರಾ, ನೀವು ಹಂಗಿದ್ದೀರಾ ಅಂತ ಹೇಳ್ಬಿಟ್ಟು ಯೂಶ್ವಲಿ ನನಗಂದರೆ ಎಲ್ಲೂ ನಾಟಲ್ಲ ನನಗೆ, ಬಿಕಾಸ್ ನನಗೆ ಗೊತ್ತು ನಾನೇನು ಅಂತ. ಹಾಗಾಗಿ ನನಗೇನು ಅಷ್ಟು ಹೆಚ್ಚಾಗಿ ಏನು ಅಂತ ಅನಿಸಲ್ಲ. ಬಟ್ ಮಾತಾಡ್ತಿದ್ದೀನಿ ಅಂದರೆ ನನಗೆ ಅರ್ಥ ಆಗಿದೆ ಅಂತ ಅವ್ರು ಮಾತಾಡಿರೋದು ಅಂತ. ಬಟ್ ಇದೇ ಥರ ಯಾರಾದರೂ ಮಗುವಿನ ಅಮ್ಮ ಇರ್ತಾರೆ, ಇವಾಗ ಹೊಸದಾಗಿ ಮಗು ಆಗಿರುತ್ತೆ, ಸೊ ಅವರ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ನೀವು ಅರ್ಥಕೊಳ್ತೇನೆ ಅವ್ರ ಬಗ್ಗೆ ನೀವು ಬಾಡಿ ಶೇಮಿಂಗ್ ಮಾಡ್ತಿದ್ದೀರಾ ಅಂತ ಅಂದಾಗ ಅವ್ರಿಗೆ ಯಾವ ಲೆವೆಲಿಗೆ ಸ್ಟ್ರೆಸ್ ಆಗುತ್ತೆ ಗೊತ್ತಾ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಡ್ತಾರೆ, ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗ್ತಾರೆ. ಮೊದಲೇ ಮಗು ಆಗಿರುತ್ತೆ, ಸ್ವಲ್ಪ ದಪ್ಪ ಆಗಿರ್ತಾರೆ. ಆ ಟೈಮಲ್ಲಿ ನೀವು ಹೋಗಿ ನೀನು ಹಂಗಾಗಿದೆಯಾ, ನೀನು ಹಿಂಗಿದೆಯಾ, ನೀನು ಕಪ್ಪಾಗಿದೆಯಾ, ನೀನು ದಪ್ಪ ಆಗಿದೆಯಾ, ಸೊ ಅವ್ರು ಫೀಡ್ ಮಾಡ್ತಾ ಇರ್ತಾರೆ. ಅವ್ರ ಬಾಡಿ ಬೇರೆ ಥರನೇ, ಅವ್ರ ಮೈಂಡ್ ಬೇರೆ ಥರನೇ ಮೂವ್ ಆಗ್ತಾ ಇರುತ್ತೆ. ನಾವೇನಾದರೂ ಆ ಟೈಮಲ್ಲಿ ಈ ಥರ ಎಲ್ಲಾದರೂ ಬಾಡಿ ಶೇಮ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ಇನ್ನೂ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಇರೋವಂಥ ಕಾನ್ಫಿಡೆನ್ಸ್ ಕೂಡ ಸುಮಾರಷ್ಟು ಜನ ಹೆಣ್ಮಕ್ಳು ಕಳ್ಕೊಂಡು ಬಿಡ್ತಾರೆ. ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಯೂಶ್ವಲಿ ನಾನಂತೂ ಯಾರ ಬಗ್ಗೆನೂ ಬ್ಯಾಡಾಗಿ ಮಾತಾಡೋದೇ ಇಲ್ಲ, ಬಿಕಾಸ್ ಐ ನೋ ಕರ್ಮ ಅಂತ ಒಂದಿದೆ ಅಂತ ಹೇಳ್ಬಿಟ್ಟು. ನಾವು ಇನ್ನೊಬ್ಬರ ಬಗ್ಗೆ ತಮಾಷೆಗಾದರೂ ಮಾತಾಡಿದ್ರೂ ಸಹ ಅದು ನಮ್ಮ ಬೆನ್ನಿಗೆ ಬಿದ್ದಿರುತ್ತೆ. ಆ ಮಾತು ನಮಗೆ ಒಂದು ದಿವಸ ರಿಫ್ಲೆಕ್ಟ್ ಆಗೇ ಆಗುತ್ತೆ ಅನ್ನೋದನ್ನು ನಾನು ನಂಬ್ಕೊಂಡಿದ್ದೀನಿ ಎಸ್ಪೆಷಲಿ. ಸೊ ಹಂಗಾಗಿ ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ಅದು ನನಗೆ ಆಗುತ್ತೆ ಅಂತ ನಾನು ಮಾತಾಡಲ್ಲ ಅಂತ ಅಲ್ಲ, ನನಗೆ ಯೂಶ್ವಲಿ ನಾನು ಮಾತಾಡಬೇಕು ಅಂತ ಅನಿಸಲ್ಲ. ಹೇಳಿದ್ನಲ್ವ, ನನಗೆ ಯಾರಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಅವ್ರ ಬಗ್ಗೆ ಅವ್ರು ನೋಡೋದು ಇಲ್ಲ, ಪಕ್ಕದಲ್ಲೇ ಇದ್ದರು ಅಂತ ಹೇಳಿದ್ರು ನನಗೆ ಅಷ್ಟು ದೂರ ಅವಾಯ್ಡ್ ಮಾಡಿಬಿಟ್ಟಿರ್ತೀನಿ. ಸೊ ನಮ್ಗೆ ಯಾರು ಇಷ್ಟ ಆಗಲ್ಲ ಅಲ್ವಾ, ಅವ್ರನ್ನ ಸಿಕ್ಕಾಪಟ್ಟೆ ದೂರದಲ್ಲೇ ಇಟ್ಟಿರಬೇಕು ಅಷ್ಟೇನೇ.
ಸುಮಾರಷ್ಟು ಜನ ಹೊಸ ಅಮ್ಮಂದರು ಕೂಡ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ವ್ಲಾಗ್ಸು. ಈ ಥರ ಎಲ್ಲ ಕಾಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಜಸ್ಟ್ ಏನು ಮಾಡಿ ಗೊತ್ತಾ, ಇಗ್ನೋರ್ ಮಾಡಿ ಆಯಿತಾ. ನೀವು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡ್ರೆ ಉಪಯೋಗ ಪ್ರಯೋಜನವೇ ಇಲ್ಲ. ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಒಂದು ಇಗ್ನೋರ್ ಮಾಡಬೇಕು. ಇದೆರಡರಲ್ಲಿ ಯಾವುದೂ ಮಾಡಿಲ್ಲ ನೀವು, ಅವ್ರು ಹೇಳಿದ್ದನ್ನೇ ತಲೆಗೆ ಹಚ್ಕೋತೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮೈಂಡು, ನಿಮ್ಮ ಹೆಲ್ತನ್ನ ನೀವು ಖಂಡಿತ ಹಾಳು ಮಾಡ್ಕೊಳ್ತೀರಾ ಅಂತಲೇ ನನ್ನ ಅಭಿಪ್ರಾಯ. ಸೊ ಇದಕ್ಕೆ ಹೇಳಬೇಕು ಅಂತ ಅನ್ನಿಸ್ತು. ಸುಮಾರಷ್ಟು ಜನಕ್ಕೆ ಈ ಥರ ಅನ್ನಿಸ್ತಾ ಇರುತ್ತೆ, ತುಂಬ ಓವರಾಗಿ ಯೋಚನೆ ಮಾಡಿಬಿಡ್ತಾರೆ. ಸೊ ಈ ಥರ ಅಂದರು ಆ ಥರ ಅಂದರು ಅಂತ ಹೇಳ್ಬಿಟ್ಟು ಅನ್ನೋರೆಲ್ಲ ಅನ್ನಲಿ ಬಿಡಿ, ಯಾಕೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ. ಅವ್ರು ಅಂದಿದ ತಕ್ಷಣ ಯಾವುದು ನಿಜ ಆಗಲ್ಲ. ಅವ್ರು ಅಂದಿದ ತಕ್ಷಣವೇ ನಾವು ಚಿಕ್ಕವರಾಗಲ್ವ ಅಥವಾ ಅವ್ರು ದೊಡ್ಡವರಾಗಲ್ಲ. ಬಿಲೀವ್ ಇನ್ ಕರ್ಮ. ಯಾವಾಗ್ಲೂ ನಾವು ಒಳ್ಳೆ ಮಾತನ್ನೇ ಆಡಬೇಕು. ಒಳ್ಳೆ ಮಾತುಗಳನ್ನ ನಮ್ಮನ್ನು ಕಾಪಾಡುತ್ತೆ. ಒಳ್ಳೆ ಮಾತುಗಳು ನಮ್ಮನ್ನು, ನಮ್ಮ ಮಕ್ಕಳನ್ನು ಕಾಪಾಡುತ್ತೆ. ಆಲ್ವೇಸ್ ನೆಗೆಟಿವ್ ಟಾಕ್ ಅಥವಾ ಬ್ಯೂಟಿ ಬಗ್ಗೆ ತುಂಬ ಮಾತಾಡೋ ಅಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ದೂರನೇ ಇದ್ದರೆ ಆದಷ್ಟು ನಮಗೂ ಕೂಡ ಒಳ್ಳೆಯದು ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಬ್ರಿಗೆ ಏನು ನೋವಾಗುತ್ತೋ ನೋವಾಗಲ್ವೋ ಅಂತ ಗೊತ್ತಿಲ್ಲದೇ ಮಾತಾಡ್ತಾರೆ ಅನ್ನುವಾಗ ಅವ್ರ ಬಗ್ಗೆ ಎಲ್ಲ ಎಷ್ಟು ಹೆಚ್ಚಾಗಿ ಯೋಚನೆ ಮಾಡೋದು ವೇಸ್ಟ್ ಅಲ್ವಾ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಇನ್ನು ನೋಡಿ ಊಟ ಕೂಡ ರೆಡಿ ಆಯಿತು. ಇನ್ನು ಊಟ ಮಾಡ್ಕೊಳ್ಳೋದಷ್ಟೇನೆ. ನಾನು ನನಗೆ ಮತ್ತು ಖುಷಿಗಷ್ಟೇ ಅಡುಗೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ದೆ, ಬರ್ತೀರಾ ಊಟಕ್ಕೆ ಅಂತ ಕೇಳಿದೆ. ಸರಿ ಬರ್ತೀವಮ್ಮ ಅಂತ ಹೇಳಿದ್ರು. ಹಾಗಾಗಿ ಅವರು, ನನ್ನ ಹಸ್ಬೆಂಡು ಮತ್ತು ಮನು ಅಣ್ಣ ಅವರು ಕೂಡ ಬಂದರು. ಎಲ್ರಿಗೂ ಸೇರಿಸೇ ಅಡುಗೆ ಮಾಡಿದೆ. ಇನ್ನು ಎಲ್ಲರೂ ಊಟನೆಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಅವರು ಕೂಡ ವರ್ಕಿಗೆ ಹೊರಟರು. ಅದಾದಮೇಲೆ ನಾನು ಕೂಡ ಊಟನೆಲ್ಲ ಮುಗಿಸ್ಕೊಂಡು ಮಕ್ಕಳ ಜೊತೆ ಆಟಾಡ್ತಾ ಕೂತ್ಕೊಂಡೆ. ಅಷ್ಟರೊಳಗೆ ಸಂಜೆ ಆಗೇ ಹೋಯ್ತಲ್ವ. ಅದಾದಮೇಲೆ ನನ್ನ ಹಸ್ಬೆಂಡ್ ಸಂಜೆ ಬಂದರು. ಎಲ್ಲಾದರೂ ಆಚೆ ಕಡೆಗೆ ಹೋಗ್ಬಿಟ್ಟು ಬರೋಣ, ಕರ್ಕೊಂಡು ಹೋಗ್ತೀನಿ ರೆಡಿ ಆಗ್ರಿ ಅಂತ ಹೇಳಿದ್ರು. ನಾನು ಎಲ್ಲಿಗೆ ಅಂತ ಕೇಳಿದೆ. ಇಲ್ಲೇ ಆಚೆ ಕಡೆಗೆ ಹೋಗೋಣ ಅಂತ ಹೇಳಿದ್ರು. ಸರಿ ನಾನು ಹೆಂಗೆ ಬೇಕಂಗೆ ರೆಡಿ ಆಗಿಬಿಟ್ಟು ಇಲ್ಲೇ ಹತ್ತಿರ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಇಲ್ಲಿ ಅವತಾರ ಎಕ್ಸಿಬಿಷನ್ ಇತ್ತು ಅಂತ ಹೇಳಿದ್ರು, ಅಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 1 hour ಟ್ರಾವೆಲ್ ಮಾಡಿದ್ದು ಇಲ್ಲಿಂದ, ನಮ್ಮ ಮನೆಯಿಂದ ಇಲ್ಲಿಗೆ ಆಯಿತು. ಯಾಕೋ ಸ್ವಲ್ಪ ಅಡ್ರೆಸ್ ಬೇರೆ ಕನ್ಫ್ಯೂಸ್ ಆಯಿತು. ಖುಷಿ ಆಲ್ರೆಡಿ ಹೋಗ್ತಾ ದಾರಿಲೇನೆ ಮಲ್ಕೊಂಡ್ಬಿಟ್ಟಿದ್ದ. ಮಧ್ಯಾಹ್ನ ಬೇರೆ ಸ್ವಲ್ಪ ಹೊತ್ತು ಮಲಗಿರಲಿಲ್ಲ ಅವನು. ಹಾಗಾಗಿ ಅವನಿಗೆ ಬರ್ತಿದ್ದಂಗೆ ಎಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಅವ್ರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಏನು ಇರಲಿಲ್ಲ. ಲಾಸ್ಟ್ ಟೈಮು ನಯಾಗ್ರಾ ಫಾಲ್ಸ್ ಎಕ್ಸಿಬಿಷನ್ ಇತ್ತು, ಅದು ಯಾವ ಕಡೆ ಬರುತ್ತೆ ನನಗೆ ಮರ್ತೋಗಿದೆ. ಲಾಸ್ಟ್ ಸಮ್ಮರಲ್ಲಿ ಹಾಕಿದ್ರು, ಅವಾಗ ಕೂಡ ಕರ್ಕೊಂಡು ಹೋಗಿದ್ದೆ. ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಲಾಸ್ಟ್ ಇಯರು. ಸೊ ಅವಾಗೊಂದು ಎಷ್ಟು ಮನ್ಸಿತ್ತೋ ನನಗೆ ನೆನಪಿಲ್ಲ. ಆವಾಗಲೂ ಕರ್ಕೊಂಡು ಹೋಗಿದ್ವಿ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದ. ಈ ಸಲ ಸ್ವಲ್ಪ ನಿದ್ದೆ ಮಂಪ್ರಿದ್ದಿದ್ದರಿಂದ ಎಲ್ಲೋ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಇತ್ತು ಅವನಿಗೆ. ಆದರೂ ಸ್ವಲ್ಪ ಹೊತ್ತು ನೋಡ್ದೆ, ಅಷ್ಟು ನಮಗೇನು ಅಷ್ಟು ಚೆನ್ನಾಗಂತ ಅನಿಸಲಿಲ್ಲ. ಲಾಸ್ಟ್ ಟೈಮ್ ನಯಾಗ್ರಾ ಫಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಗೊತ್ತಾ. ಪಾಪನು ಮಲ್ಕೊಂಡಿದ್ದ. ಇನ್ನು ಒಳಗೆ ಬರ್ತಿದ್ದಂಗೆ ಎದ್ಬಿಟ್ಟು ನೋಡ್ತಾ ಇದ್ದ. ನನ್ನ ಹಸ್ಬೆಂಡ್ ಅದನ್ನೇ ತೋರಿಸ್ತಾಯಿದ್ರು, ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಇವನು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಚಿಕ್ಕದಾಗೇ ಇತ್ತು, ಬಟ್ ಅಷ್ಟೊಂದೇನಿಲ್ಲ. ಒಂದು 2-3 ಟಾಯ್ಸ್ ಏನೋ ಅದನ್ನು ಅವತಾರಿಂದ ಇಟ್ಟಿದ್ರು. ಒಂದು 3-4 ಈ ಥರ ಇದ್ದಾವೆ. ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟರ್ಫ್ಲೈ ಎಕ್ಸಿಬಿಷನ್ನು, ನಯಾಗ್ರಾ ಫಾಲ್ಸು ತುಂಬ ಚೆನ್ನಾಗಿ ಮಾಡಿದರು. ಇನ್ನು ನನ್ನ ಹಸ್ಬೆಂಡ್ ಈ ಥರ ಏನಾದರೂ ಇದ್ದರೆ ಕರ್ಕೊಂಡು ಹೋಗ್ತಾರೆ. ಖುಷಿಗೆ ಇಷ್ಟ ಆಗುತ್ತೆ, ನೋಡ್ತಾನೆ, ಖುಷಿ ಪಡ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅದಾದಮೇಲೆ ನನಗೆ ಯಾವುದೋ ಅಷ್ಟು ಸ್ಟಾಲ್ಸೇನೂ ಇಟ್ಟಿರಲಿಲ್ಲಪ್ಪ. ಈ ಸಲ ಪಿಕ್ಕಲ್ಲಿಂದ ಏನೋ ಇಟ್ಟಿದ್ರು. ಅದು ಪಿಕ್ಕಲ್ ತುಂಬ ಚೆನ್ನಾಗಿತ್ತು, ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮ್ಯಾಂಗೋದು, ಆಮೇಲೆ ಒಂದು ಟೊಮ್ಯಾಟೊ ಗಾರ್ಲಿಕ್ಕಿಂದು ಟ್ರೈ ಮಾಡಿದ್ವಿ. ಚೆನ್ನಾಗಂತ ಅನ್ನಿಸ್ತು, ಅದನ್ನು ಮಾತ್ರ ತೊಗೊಂಡ್ವಿ. ಖುಷಿಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ. ಮನೆಗೆ ಹೋಗೋಣಪ್ಪ ಅಂತ ಹೇಳ್ದ. ಸರಿ ಸ್ವಲ್ಪ ಹೊತ್ತು ಸುತ್ತಾಡಿ ಅಲ್ಲಿಂದ ಮನೆ ಕಡೆಗೆ ವಾಪಸ್ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಇಶ್ಕ್ ಯು ಗೈಸ್.